ಕುಣಿಗಲ್ 5 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಶಾಸಕ ಡಾ ರಂಗನಾಥ್ ಕೇಂದ್ರ ಸರ್ಕಾರದ ಗ್ಯಾಸ್ ಬೆಲೆ ಏರಿಕೆ ವಿರುದ್ಧ ವಾಗ್ದಾಳಿ ನಡೆಸಿದರು. ತಾಲೂಕಿನ ಮುತ್ರಿದುರ್ಗ ಹಾಗೂ ಕೊತ್ತಗೆರೆ ಹೋಬಳಿ ವ್ಯಾಪ್ತಿಯ ರಂಗನಾಥ ಸ್ವಾಮಿ ಬೆಟ್ಟದ ದೇವಸ್ಥಾನದ ರಸ್ತೆ ತಡೆಗೋಡೆ ನಿರ್ಮಾಣ ಕಾಮಗಾರಿ, ಸೇತುವೆ ಕಾಮಗಾರಿ, ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸಿದರು. ಕೇಂದ್ರ ಸರ್ಕಾರ ಈ ತಿಂಗಳಿನಲ್ಲಿ 5 ಬಾರಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಡುಗೆ ಎಣ್ಣೆ ಸೇರಿದಂತೆ ಜನಸಾಮಾನ್ಯರು ದಿನನಿತ್ಯ ಬಳಸುವ ಅಗತ್ಯ ವಸ್ತುಗಳ ಬೆಲೆಗಳು ಗಗನಮುಖಿಯಾಗಿ ಈಗ ಏಕೆ ಬಿಜೆಪಿ ನಾಯಕರು ಬೀದಿಗಿಳಿದು ಹೋರಾಟ ಮಾಡುತ್ತಿಲ್ಲ ಎಂದು ವ್ಯಂಗ್ಯವಾಡಿದರು. ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆಯ ಎಇಇ ರಾಮಕೃಷ್ಣ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರಾಜಣ್ಣ, ಪುರಸಭಾ ಮಾಜಿ ಸದಸ್ಯ ಪಾಪಣ್ಣ, ಮುಖಂಡರಾದ ಕೋಗಟ್ಟ ರಾಜಣ್ಣ, ಆಡಿಟರ್ ನಾಗರಾಜ್, ಮುನಿಯಪ್ಪ, ಜಯಕುಮಾರ್, ಗುತ್ತಿಗೆದಾರ ಶಿವಣ್ಣ, ಮಧು, ಚಿಕ್ಕಣ್ಣ ಸೇರಿದಂತೆ ಕಾರ್ಯಕರ್ತರು ಇದ್ದರು. ವರದಿ ಎಚ್ಎಂ ಅಶೋಕ್, ಕುಣಿಗಲ್, ಎನ್ಕೆಎಸ್ ಟಿವಿ4. ಕುಣಿಗಲ್ ತಾಲೂಕಿಗೆ ವಿಶೇಷವಾಗಿ ಕುಣಿಗಲ್ ಕೆರೆ ಎಷ್ಟು ಪ್ರಸಿದ್ಧವಾಗಿದೆಯೋ ಅದೇ ರೀತಿ ರಂಗಸ್ವಾಮಿ ಬೆಟ್ಟ ನಮ್ಮೆಲ್ಲರ ಪವಿತ್ರವಾದಂಥ ಕ್ಷೇತ್ರ. ಇದು ನನ್ನೂ ಸಹ ರಂಗನಾಥ ಸ್ವಾಮಿಯ ಬೆಟ್ಟದ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಗುಡ್ಡದ ರಂಗನಾಥ ಸ್ವಾಮಿಯ ಒಂದು ಗುಡಿನ ನಮ್ಮ ತಂದೆಯವರು ಕಟ್ಟಿದ್ದಾರೆ. ಅದರಂತೆ ಇವತ್ತು ನನಗೂ ಸಹ ನನ್ನ ರಂಗನಾಥನಂತ ಈ ದೇವರ ಹೆಸರಿನಲ್ಲಿ ಇಟ್ಟಿರೋಂಥದ್ದು ಇವತ್ತು ನಾನು ಹೇಳಲಿಕ್ಕೆ ಸಂತೋಷ ಆಗುತ್ತೆ. ನಾವೆಲ್ಲ ಈ ದೇವಸ್ಥಾನದ ಭಕ್ತರಾಗಿದ್ಕೊಂಡು ನಾನು ಸುಮಾರು ಅನುದಾನಗಳನ್ನು ಇಲ್ಲಿ ಭಾಗಕ್ಕೆ ತಂದು ವಿಶೇಷವಾಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಯಾವ ರೀತಿ ನಾವೆಲ್ಲ ಶಪಥ ಮಾಡಿದ್ದೇವೆ. ಅದರಂತೆ ಈ ಸರ್ಕಾರದಲ್ಲಿ ಇವತ್ತು ಸಹ ಒಂದು 5.5 ಕೋಟಿಯ ಅನುದಾನಗಳಲ್ಲಿ ಈ ಭಾಗಗಳಲ್ಲಿ ಅಭಿವೃದ್ಧಿ ಮಾಡ್ತಾಯಿದ್ದೇವೆ. ಮುಂದಿನ ದಿನಗಳಲ್ಲಿ ನಾನು ಬೆಟ್ಟದ ಒಂದು ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಬೇಕು ಅಂತ ಭಕ್ತಾದಿಗಳು ಕೇಳಿ ಅಂತ ಹಿನ್ನೆಲೆಯಲ್ಲಿ ಸರ್ಕಾರದ ವತಿಯಿಂದ ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಇವತ್ತು ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ತಂದು ಭಕ್ತಾದಿಗಳಿಗೆ ಇನ್ನೂ ಹೆಚ್ಚಿನ ಅನುಕೂಲತೆಗಳನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋಗ್ತಾಯಿದ್ದೇವೆ. ಅದೇ ರೀತಿ ಇವತ್ತು ಸೀನಪ್ಪನಹಳ್ಳಿ ಮತ್ತು ಸಿದ್ದಮನೆಪಾಳ್ಯ ಮತ್ತು ಇನ್ನಿತರ ಭಾಗಗಳಲ್ಲಿ ಅನುದಾನಗಳನ್ನು ತಂದು ಇವತ್ತು ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಾಯಿದ್ದೇವೆ. ಕುಣಿಗಲ್ ತಾಲೂಕಿಗೆ ವಿಶೇಷವಾಗಿ ಭಾಳ ದಿನದ ಬೇಡಿಕೆ ಒಂದು ಪ್ರತಿಯೊಂದು ಹಳ್ಳಿಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಚಟವನ್ನು ತೊಟ್ಟು ಅದರಲ್ಲೂ ಸಹ ನಮ್ಮ ನಿಕಟಪೂರ್ವ ಸಂಸದರಾದಂಥ ಡಿ ಕೆ ಸುರೇಶ್ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಆಶೀರ್ವಾದದೊಂದಿಗೆ ಕುಣಿಗಲ್ ತಾಲೂಕಿನ ಅಭಿವೃದ್ಧಿ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊಸ ನಿರೀಕ್ಷೆದಾರರು ನಮ್ಮ ಪ್ರೀತಿಯ ಪ್ರಧಾನಮಂತ್ರಿ ಆದಂಥ ಮೋದಿಯವರ ಬಳುವಳಿ. ಹಿಂದೆ ನಾನು ನೋಡ್ತಿದ್ದಂಗೆ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ನಮ್ಮ ಇರಾನಿಯವರು ಸ್ಮೃತಿ ಇರಾನಿಯವರು UPA ಸರ್ಕಾರ ಇದ್ದಾಗ ಗ್ಯಾಸ್ ಹಿಡಿದು ತಲೆ ಮೇಲೆ ಎತ್ಕೊಂಡು ಈ ಥರ ಅನಾಚಾರ ಆಗಬಾರ್ದು ಅಂತ ಹೇಳಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿರೋದು ನೋಡಿದೆ. ಈಗ ಅವರು ಸೋತಿದ್ದಾರೆ. ಈಗ ಕೇಂದ್ರ ಸರ್ಕಾರದವ್ರಿಗೆ ಅವಕಾಶ ಇದೆ. ಹಿಂದೆ ಬ್ಯಾರಲ್ಗೆ ಒಂದು 120 ಇದ್ದಾಗ ನಮ್ಮದು ಮನಮೋಹನ್ ಸಿಂಗ್ ಅವರು 90 ರೂಪಾಯಿ ಇತ್ತು. ಈಗ ಬ್ಯಾರಲ್ಲು ಕಡಿಮೆ ಇದ್ದರೂ ಸಹ ಎಲ್ಲೋ ಒಂದು ಕಡೆ ವಾರನ ಹೆಸರು ಹೇಳ್ಕೊಂಡು ಪ್ರತಿ ವಾರ ಜಾಸ್ತಿ ಮಾಡ್ತಾ ಹೋಗಿದ್ದಾರೆ. ಇವತ್ತು 5ನೇ ಬಾರಿ ಹೆಚ್ಚಳವನ್ನು ಮಾಡಿದ್ದಾರೆ. ಈ ದುಬಾರಿಯ ಹೊಡೆತ ಮೋದಿಯವ್ರಿಗಾಗೋದಿಲ್ಲ, ಇಲ್ಲ ಅವರ ಜೊತೆ ಇರೋಂಥ ಸಂಪುಟದ ಸಚಿವರಿಗಾಗಲ್ಲ. ನಮ್ಮಂಥ ತಳ ಹಂತದಲ್ಲಿರುವಂಥ ಹಳ್ಳಿಗಳ ರೈತರಿಗೆ ಒಂದು ದೊಡ್ಡ ಹೊಡೆತ ಬೀಳುತ್ತೆ. ಏಕೆಂದರೆ ಅವರು ದಿನನಿತ್ಯ ಉಪಯೋಗಿಸೋಂಥ ಸ್ಟೌವಿಂದ ಹಿಡಿದು ದಿನ ಬಳಕೆಗೆ ಬೇಕಾದಂಥ ಮೋಟ್ರಿಂದ ಹಿಡಿದು ಅವರಿಗೆ ಬೇಕಾದ ಟ್ರ್ಯಾಕ್ಟರಿಂದ ಹಿಡಿದು ಗಾಡಿಗಳಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಹೆಚ್ಚಳ ಆಗ್ತಾ ದುಬಾರಿಯ ಬದುಕು ಆಗುತ್ತೆ. ಈ ದುಬಾರಿಯ ಬದುಕಿಗೆ ಬಳುವಳಿ ಇವತ್ತು BJPಯವರು ಉತ್ತರ ಕೊಡಬೇಕು. ಹಾಗಾಗಿ ಅವತ್ತಿಂದನೂ ಹೇಳ್ತಾ ಬಂದಿದ್ದು BJP ಸರ್ಕಾರದವರು ನಿಮಗೆ ಡೈರೆಕ್ಟ್ ಟ್ಯಾಕ್ಸ್ ಹಾಕಲ್ಲ, ಇಂಡೈರೆಕ್ಟ್ ಟ್ಯಾಕ್ಸ್ ಹಾಕ್ತಾರೆ ಅಂತ. ಆದರೆ ಅವ್ರೇನೋ ಈಗ ಧೈರ್ಯ ಮಾಡಿಬಿಟ್ಟು ಈಗ ಟವಲಿಂದ ಹಿಡಿದು ಪಂಚೆಯಿಂದ ಹಿಡಿದು ನಿಮಗೆ ಉಪಯೋಗಿಸೋಂಥ ದಿನಬಳಕೆಯ ಪ್ರತಿಯೊಂದು ಹಾಲಿಂದ ಹಿಡಿದು ಉಪ್ಪಿಂದ ಹಿಡಿದು GST ಒಂದು ಕಡೆ ಹೊರೆ ಹಾಕಿದ್ರೆ ಈಗ ಬದುಕಿಗೆ ಬೇಕಾದಂಥ ಭಾಳ ಅತ್ಯವಶ್ಯಕವಾದಂಥ ಈ ಪೆಟ್ರೋಲು, ಡೀಸೆಲು ಮತ್ತು LPGನ ಕೇಂದ್ರ ಸರ್ಕಾರದವರು ಯಾವುದೇ ಮುಲಾಜಿಲ್ಲದೆ ಹಣದುಬ್ಬರದಲ್ಲಿ ನಮ್ಮನ್ನು ಮುಳುಗಿಸ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೊಮ್ಮೆ ನಾನು ಕೇಳ್ಕೊತೀನಿ ಎಲ್ಲ ಮತದಾರ ಬಂಧುಗಳಿಗೆ, ಇಂಥ ಒಂದು ಸರ್ಕಾರ ಬೇಕಾ ಬೇಡವಾ ಅನ್ನೋದನ್ನು ಕೇಂದ್ರ ಸರ್ಕಾರದ ಬಗ್ಗೆ ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಅವ್ರು ಬಂದಿರೋದ್ರಿಂದ
ಮುಂದಿನ ಚುನಾವಣೆಯಲ್ಲಿ 29 ಒಳಗಡೆ ಏನೇನೋ ಮಾಡ್ತಾರೆ ಮ್ಯಾಜಿಕ್ಕಿಗೆ ಮರುಗ ಹಾಕ್ದಲೆ ಏನಾದರೂ ಬಡವ್ರ ಬಗ್ಗೆ ಚಿಂತನೆ ಮಾಡೋದಾದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳ್ತೇನೆ. ಯಾಕೆಂದರೆ ಪ್ರತಿ ಬಾರಿ ನಾವೇನಾದರೂ ಬಡವರಿಗೆ ಹಂಚೋಂಥ ಒಂದು ಪ್ರಯತ್ನವನ್ನು ಯಾವ ರೀತಿ ಗೃಹಲಕ್ಷ್ಮಿಯಿಂದ ಗೃಹಜ್ಯೋತಿಯಿಂದ ಹಿಡಿದು ಏನು 5 ಕಾರ್ಯಕ್ರಮ ಕೊಟ್ಟಿದ್ದೇವೆ ಅದನ್ನು ಹೀಯಾಳಿಸ್ತಿದ್ರು. ಯಾವಾಗ ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ಜನರಿಗೆ ಮಾಡೋಂಥ ಬಡವರ ಒಂದು ಯೋಜನೆಗಳಲ್ಲಿ ಹೆಚ್ಚಿನ ರೀತಿ ಸಹಕಾರ ಸಿಗ್ತಾಯಿತ್ತು. ಈಗ ಎಚ್ಚೆತ್ಕೊಂಡು ಅವರು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇದ್ರ ಮಧ್ಯೆ ಅವರು ಏನೇನು ಯಾವ ರೀತಿ ಮಧ್ಯಮ ವರ್ಗದವ್ರಿಗೆ ಮತ್ತು ಕೆಳ ವರ್ಗದವ್ರಿಗೆ ಶ್ರೀಮಂತಿಗೋಸ್ಕರ ಇವತ್ತು ಅದಾನಿ ಮತ್ತು ಅಂಬಾನಿಯವ್ರನ್ನ 2 ಕಣ್ಣಿನ ರೀತಿ ಪೋಷಣೆ ಮಾಡ್ತಾಯಿದ್ದಾರೆ. ಅವ್ರಿಗೋಸ್ಕರ ಎಲ್ಲ ರೈತರ ಹೊಟ್ಟೆ ಮೇಲೆ ಬರೆ ಆಗ್ತಿರೋಂಥದ್ದನ್ನು ಎದ್ದು ಕಾಣಿಸ್ತಾ ಇರುತ್ತದೆ. ಒಂದು ದುರ್ದೈವ. ಆದರೂ ಜನರು ಇದ್ರ ಬಗ್ಗೆ ಯಾವುದೇ ಒಂದು ಮಾತನಾಡದೇ ಇರೋದು ಭಾಳಷ್ಟು ಶೋಚನೀಯ ಸಂಗತಿ. ಮುಂದಿನ ದಿನಗಳಲ್ಲಿ ಮತದಾರರು ಇದನ್ನು ಎಚ್ಚೆತ್ಕೊಂಡು ಜಾಣರಾಗಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ.